ಮೈಸೂರು ಜಿಲ್ಲೆಯ ಬೋಗಾದಿಯ ಬ್ಯಾಂಕ್ ಕಾಲೋನಿಯ ಗ್ರೇಸ್ ಸ್ಕೂಲ್ ಟವರ್ ಹತ್ತಿರ ಪ್ರತಿನಿತ್ಯ ಕಸದ ರಾಶಿ ಕಂಡು ಬರುತ್ತಿದ್ದು, ಬೋಗಾದಿ ಪಟ್ಟಣ ಪಂಚಾಯಿತಿ ನಾಮಫಲಕದಲ್ಲಿ ತ್ಯಾಜ್ಯ ಹಾಕುವುದು ನಿಷೇಧ ಎಂದು ಹಾಕಿದರೂ ಸುತ್ತಮುತ್ತಲಿನ ಜನರು ರಸ್ತೆ ಬದಿಯಲ್ಲಿ ಕಸವನ್ನು ಹಾಕುತ್ತಿದ್ದಾರೆ. ಅಲ್ಲದೆ ಇದರಿಂದ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ಇದರಿಂದ ಶಾಲೆಗೆ ಹೋಗುವ ಮಕ್ಕಳು ತೊಂದರೆ ಅನುಭವಿಸುವಂತಾಗಿದೆ. ಜನರು ರಸ್ತೆಯಲ್ಲಿ ಭಯದಿಂದ ಓಡಾಡುವುದು ಕಂಡುಬರುತ್ತಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಬೋಗಾದಿ ಪಟ್ಟಣ ಪಂಚಾಯತ್ ಗಮನಹರಿಸಿ ಸೂಕ್ತ ರೀತಿಯಲ್ಲಿ ಕಸ ವಿಲೇವಾರಿ ಮಾಡಿ ಈ ಜಾಗದಲ್ಲಿ ಯಾರೂ ಕಸ ಹಾಕದಂತೆ ಕಠಿಣ ಕ್ರಮ ಕೈಗೊಂಡು ಬೀದಿ ನಾಯಿಗಳ ಹಾವಳಿಯ ತಡೆಗಟ್ಟುವಂತೆ ಬ್ಯಾಂಕ್ ಕಾಲೋನಿಯ ನಿವಾಸಿಗಳು ತಿಳಿದ್ದಾರೆ. ಮೈಸೂರು ಜಿಲ್ಲೆಯ ಬೋಗಾದಿಯ ಬ್ಯಾಂಕ್ ಕಾಲೋನಿಯ ಗ್ರೇಸ್ ಸ್ಕೂಲ್ ಟವರ್ ಹತ್ತಿರ ಪ್ರತಿನಿತ್ಯ ಕಸದ ರಾಶಿ ಕಂಡು ಬರುತ್ತಿದ್ದು, ಬೋಗಾದಿ ಪಟ್ಟಣ ಪಂಚಾಯಿತಿ ನಾಮಫಲಕದಲ್ಲಿ ತ್ಯಾಜ್ಯ ಹಾಕುವುದು ನಿಷೇಧ ಎಂದು ಹಾಕಿದರೂ ಸುತ್ತಮುತ್ತಲಿನ ಜನರು ರಸ್ತೆ ಬದಿಯಲ್ಲಿ ಕಸವನ್ನು ಹಾಕುತ್ತಿದ್ದಾರೆ. ಅಲ್ಲದೆ ಇದರಿಂದ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ಇದರಿಂದ ಶಾಲೆಗೆ ಹೋಗುವ ಮಕ್ಕಳು ತೊಂದರೆ ಅನುಭವಿಸುವಂತಾಗಿದೆ. ಜನರು ರಸ್ತೆಯಲ್ಲಿ ಭಯದಿಂದ ಓಡಾಡುವುದು ಕಂಡುಬರುತ್ತಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಬೋಗಾದಿ ಪಟ್ಟಣ ಪಂಚಾಯತ್ ಗಮನಹರಿಸಿ ಸೂಕ್ತ ರೀತಿಯಲ್ಲಿ ಕಸ ವಿಲೇವಾರಿ ಮಾಡಿ ಮೈಸೂರು ಜಿಲ್ಲೆಯ ಬೋಗಾದಿಯ ಬ್ಯಾಂಕ್ ಕಾಲೋನಿಯ ಕಠಿಣ ಕ್ರಮ ಕೈಗೊಂಡು ಹತ್ತಿರ ನಾಯಿಗಳ ಹಾವಳಿಯ ರಾಶಿ ಕಂಡು ಬರುತ್ತಿದ್ದು, ಬೋಗಾದಿ ಪಟ್ಟಣ ಪಂಚಾಯಿತಿ ನಾಮಫಲಕದಲ್ಲಿ ತ್ಯಾಜ್ಯ ಹಾಕುವುದು ನಿಷೇಧ ಎಂದು ಹಾಕಿದರೂ ಸುತ್ತಮುತ್ತಲಿನ ಜನರು ರಸ್ತೆ ಬದಿಯಲ್ಲಿ ಕಸವನ್ನು ಹಾಕುತ್ತಿದ್ದಾರೆ. ಅಲ್ಲದೆ ಇದರಿಂದ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ಇದರಿಂದ ಶಾಲೆಗೆ ಹೋಗುವ ಮಕ್ಕಳು ತೊಂದರೆ ಅನುಭವಿಸುವಂತಾಗಿದೆ. ಜನರು ರಸ್ತೆಯಲ್ಲಿ ಭಯದಿಂದ ಓಡಾಡುವುದು ಕಂಡುಬರುತ್ತಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಬೋಗಾದಿ ಪಟ್ಟಣ ಪಂಚಾಯತ್ ಗಮನಹರಿಸಿ ಸೂಕ್ತ ರೀತಿಯಲ್ಲಿ ಕಸ ವಿಲೇವಾರಿ ಮಾಡಿ ಈ ಜಾಗದಲ್ಲಿ ಯಾರೂ ಕಸ ಹಾಕದಂತೆ ಕಠಿಣ ಕ್ರಮ ಕೈಗೊಂಡು ಬೀದಿ ನಾಯಿಗಳ ಹಾವಳಿಯ ತಡೆಗಟ್ಟುವಂತೆ ಬ್ಯಾಂಕ್ ಕಾಲೋನಿಯ ನಿವಾಸಿಗಳು ತಿಳಿದ್ದಾರೆ.